ನಮಸ್ತೆ. ವರಮಹಾಲಕ್ಷ್ಮಿ ಪೂಜೆಯ ದಿನ ನೀವು ಈ ಒಂದು ಚಿಕ್ಕ ವಸ್ತುವನ್ನು ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿ, ನಿಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ದರೂ, ಎಷ್ಟೇ ಹಣದ ಸಮಸ್ಯೆಗಳಿದ್ದರೂ, ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ಆ ದಿನ ಮಹಾಲಕ್ಷ್ಮಿ ದೇವಿಯ ಮುಂದೆ ನಿಮ್ಮ ಮನಸ್ಸಿನ ಪ್ರಾರ್ಥನೆಯನ್ನು ಈ ಒಂದು ಸರಳವಾದ ವಸ್ತುವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ, ಅದೇನೆಂದರೆ ಬಿಳಿ ಸಾಸಿವೆ. ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ. ಹೌದು, ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ನೋಡುವ ಬಿಳಿ ಸಾಸಿವೆಯನ್ನು ವರಮಹಾಲಕ್ಷ್ಮಿ ಪೂಜೆಯ ದಿನ ಒಂದು ವಿಶೇಷ ಸಂಕಲ್ಪದೊಂದಿಗೆ ನಾವು ಬಳಸಬಹುದು. ಹಾಗಾದರೆ ಇದನ್ನು ಹೇಗೆ ಬಳಸಬೇಕು ಎಂದರೆ, ಮೊದಲಿಗೆ ಒಂದು ಸಣ್ಣ ಪ್ರಮಾಣದ ಬಿಳಿ ಸಾಸಿವೆಯನ್ನು ತಗೊಳ್ಳಿ. ಅದನ್ನು ಸ್ವಚ್ಛವಾದ ಒಂದು ತಟ್ಟೆ ಅಥವಾ ಒಂದು ಬಟ್ಟಲಿನಲ್ಲಿ ಹಾಕಿ ವರಮಹಾಲಕ್ಷ್ಮಿ ದೇವಿಯ ಮುಂದೆ ಇಡಿ. ನಂತರ ಎಂದಿನಂತೆ ದೇವಿಗೆ ಪೂಜೆ ಮಾಡಿ, ದೀಪ ಹಚ್ಚಿ, ಹೂವು, ಕುಂಕುಮ, ನೈವೇದ್ಯ ಎಲ್ಲವನ್ನ ಅರ್ಪಿಸಿ, ನಿಮ್ಮ ಮನಸ್ಸಿನಲ್ಲಿರುವ ಮಾತನ್ನು ದೇವಿಯ ಮುಂದೆ ಹೇಳಿಕೊಳ್ಳಿ. ದೇವರ ಮುಂದೆ ನಾವು ಹೇಳುವ ಪ್ರಾರ್ಥನೆಗಿಂತ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆ ಹೆಚ್ಚು ಅರ್ಥವನ್ನು ಕೊಡುತ್ತೆ. ನಿಮಗೆ ಹಣದ ಸಮಸ್ಯೆ ಇದ್ದರೆ ಹೇಳಿಕೊಳ್ಳಿ. ಮನೆಯಲ್ಲಿ ಕಷ್ಟಗಳು ದೂರವಾಗಬೇಕು, ಕುಟುಂಬದಲ್ಲಿ ನೆಮ್ಮದಿ ಬರಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿ ಭವಿಷ್ಯದಲ್ಲಿ ಇರಬೇಕು, ನಿಮ್ಮ ಮನಸ್ಸಿನಲ್ಲಿ ಇರುವ ನೋವು, ನಿಮ್ಮ ಕಣ್ಣಲ್ಲಿ ಇರುವ ಕಣ್ಣೀರು ಎಲ್ಲವನ್ನ ಮಹಾಲಕ್ಷ್ಮಿ ದೇವಿಯ ಪಾದಗಳಲ್ಲಿ ಪ್ರಾರ್ಥಿಸಿ ಅವಳಿಗೆ ಅರ್ಪಿಸಿ. ನಂತರ ದೇವಿಯ ಮುಂದೆ ಇಟ್ಟಿರುವ ಬಿಳಿ ಸಾಸಿವೆಯನ್ನು ಕೈಯಲ್ಲಿ ಹಿಡಿದುಕೊಂಡು ದೇವಿಯನ್ನು ನೆನೆದು ನಿಮ್ಮ ಸಂಕಲ್ಪವನ್ನು ಮಾಡಿಕೊಳ್ಳಿ. ತಾಯಿ ಮಹಾಲಕ್ಷ್ಮಿ, ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗಲಿ, ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ನೆಲೆಸಲಿ, ನಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಬರಲಿ, ನಮ್ಮ ಪರಿಶ್ರಮಕ್ಕೆ ಫಲ ಸಿಗಲಿ, ನಿನ್ನ ಕೃಪೆ ಸದಾ ನಮ್ಮ ಮನೆಯ ಮೇಲೆ ಇರಲಿ, ನಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಪ್ರಾರ್ಥಿಸಿ, ನಂತರ ಆ ಬಿಳಿ ಸಾಸಿವೆಯನ್ನು ಮನೆಯ ಮೂಲೆ ಮೂಲೆಗೂ ಸ್ವಲ್ಪ ಪ್ರಮಾಣದಲ್ಲಿ ಸಾಂಕೇತಿಕವಾಗಿ ಹಾಕಿ, ಮನೆಯ ಪ್ರವೇಶ ದ್ವಾರ, ಪೂಜಾ ಸ್ಥಳ, ಸುತ್ತಮುತ್ತ ಮೂಲೆಯ ಅಲ್ಪ ಪ್ರಮಾಣದಲ್ಲಿ, ಮನೆಯ ಮೂಲೆಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಇದನ್ನು ಇಡುವ ಪದ್ಧತಿಯನ್ನು ಕೆಲವರು ಅನುಸರಿಸುತ್ತಾರೆ. ನೀವು ಸಹ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲ ಕಡೆಯಲ್ಲಿ ಇದನ್ನು ಇಡಿ. ಇದರ ಉದ್ದೇಶ ಏನಪ್ಪ ಅಂದರೆ, ಮನೆಯಲ್ಲಿರುವ ಕೆಟ್ಟ ದೃಷ್ಟಿ, ನಕಾರಾತ್ಮಕತೆ ಎಲ್ಲವೂ ದೂರವಾಗುತ್ತೆ. ಒಳ್ಳೆಯ ಶಕ್ತಿ ಅಂದರೆ ಸಕಾರಾತ್ಮಕತೆ ನೆಲೆಸುತ್ತೆ ಮನೆಯಲ್ಲಿ ಮತ್ತು ಶುಭವಾಗುತ್ತದೆ, ಮನೆಯಲ್ಲಿ ಏಳಿಗೆಯಾಗುತ್ತದೆ ಎಂದು. ಆದರೆ ಇಲ್ಲಿ ಒಂದು ವಿಷಯ ನಾವು ನೆನೆಸ್ಕೋಬೇಕು. ತಕ್ಷಣ ಹಣದ ಮಳೆ ಬರಲ್ಲ, ಎಲ್ಲ ಸಮಸ್ಯೆಗಳು ಮಾಯವಾಗಲ್ಲ. ನಮ್ಮ ಪ್ರಯತ್ನವೂ ಸಹ ಇದರಲ್ಲಿ ಇದ್ದೇ ಇರುತ್ತೆ. ಮತ್ತು ನಮ್ಮ ಸಂಪ್ರದಾಯದ ಆಧಾರದ ಮೇಲೆ ಇದು ಸಹ ಒಂದು ಆಚರಣೆ. ನಾವು ದೇವಿಯ ಮುಂದೆ ನಿಂತು ಮಾಡುವ ಸಂಕಲ್ಪ ನಮ್ಮ ಮನಸ್ಸಿಗೆ ಕೊಡುವ ಧೈರ್ಯ, ನಮ್ಮ ಜೀವನದಲ್ಲೂ ಒಳ್ಳೆಯದನ್ನೇ ಯೋಚಿಸುವ ಮನೋಭಾವ ಇವೆಲ್ಲವೂ ಮುಖ್ಯವಾಗಿರುತ್ತೆ. ಆದ್ದರಿಂದ ಆಚರಣೆಯನ್ನು ಭಯದಿಂದ ಮಾಡಬಾರದು, ಭಕ್ತಿಯಿಂದ ಮಾಡಬೇಕು. ವರಮಹಾಲಕ್ಷ್ಮಿ ಪೂಜೆಯ ದಿನ ದೇವಿಯ ಮುಂದೆ ನಿಂತು, ಅಮ್ಮ ನನಗೆ ಬೇಕಾದುದನ್ನು ಮಾತ್ರ ಕೊಡಬೇಡ, ನನ್ನ ಜೀವನದಕ್ಕೆ ಒಳ್ಳೆಯದಾದುದನ್ನು ಕೊಡು, ನನ್ನ ಜೀವನಕ್ಕೆ ಒಳ್ಳೆಯದಾದುದನ್ನೇ ಕೊಡು ಎಂದು ನಾವು ಅದ್ಭುತ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ವರಮಹಾಲಕ್ಷ್ಮಿ ನಮಗೆ ಎಲ್ಲವನ್ನ ಕೊಡುತ್ತಾಳೆ. ನಮಗೆ ಆರೋಗ್ಯ, ಹಣ, ಅವಕಾಶ, ನಮಗೆ ಯಾವ ದೊಡ್ಡ ದಾರಿಯನ್ನು ತೋರಿಸಬೇಕೋ ಎಲ್ಲವನ್ನ ತೋರಿಸುತ್ತಾಳೆ, ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತಾಳೆ. ಆದ್ದರಿಂದ ವರಮಹಾಲಕ್ಷ್ಮಿ ಪೂಜೆಯೆಂದು ನಾವು ಧನಕ್ಕಾಗಿ ಮಾತ್ರವಲ್ಲ, ಧನದ ಜೊತೆಗೆ ನೆಮ್ಮದಿ, ಆರೋಗ್ಯ, ಕುಟುಂಬದ ಸಂತೋಷ ಮತ್ತು ಮನಸ್ಸಿನ ಶಾಂತಿಗಾಗಿ ಪ್ರಾರ್ಥಿಸಬೇಕು. ಬಿಳಿ ಸಾಸಿವೆಯನ್ನು ದೇವಿಯ ಮುಂದೆ ಇಟ್ಟು ಪೂಜಿಸಿ, ಮನೆಯ ಮೂಲೆಗಳಿಗೆ ಸಾಂಕೇತಿಕವಾಗಿ ಹಾಕುವ ಈ ಆಚರಣೆಯನ್ನು ನಾವು ಮಾಡಬಹುದು ಮತ್ತು ತಾಯಿ ನಮಗೆ ಒಳ್ಳೆಯದನ್ನು ಮಾಡೇ ಮಾಡುವಳು. ತಾಯಿ ಮಹಾಲಕ್ಷ್ಮಿ ನನ್ನ ಮನೆಯ ಬಾಗಿಲಿಗೆ ಬಂದಿರುವ ಪ್ರತಿಯೊಂದು ಒಳ್ಳೆಯ ಅವಕಾಶವು ಉಳಿಯಲಿ, ನನ್ನ ಮನೆಯಲ್ಲಿರುವ ಸುಖ ಶಾಂತಿ ಹೆಚ್ಚಾಗಲಿ, ನಮ್ಮ ಪರಿಶ್ರಮಕ್ಕೆ
ತಕ್ಕ ಫಲ ಸಿಗಲಿ, ನಮ್ಮ ಮನೆಯಿಂದ ನಕಾರಾತ್ಮಕತೆ ದೂರವಾಗಲಿ, ನಿನ್ನ ಕೃಪೆ ನಮ್ಮ ಮೇಲೆ ಸದಾ ಇರಲಿ ಎಂದು ನಾವು ತಾಯಿಯಲ್ಲಿ ಬೇಡಿಕೆ ಇಡೋಣ. ನಂಬಿಕೆಯನ್ನು ಕಳೆದುಕೊಳ್ಳುವುದು ಬೇಡ. ಮಹಾಲಕ್ಷ್ಮೀ ದೇವಿಯ ಮೇಲೆ ಭಕ್ತಿ ಇಟ್ಟು ನಮ್ಮ ಪ್ರಯತ್ನವನ್ನು ಮುಂದುವರಿಸೋಣ. ವರಮಹಾಲಕ್ಷ್ಮಿ ಹಬ್ಬದಂದು ನಮ್ಮ ಮನೆಗೆ ಲಕ್ಷ್ಮಿಯ ಕೃಪೆ, ಕುಟುಂಬಕ್ಕೆ ಸಂತೋಷ, ಮನಸ್ಸಿಗೆ ನೆಮ್ಮದಿ, ಜೀವನಕ್ಕೆ ಸಮೃದ್ಧಿ ದೊರೆಯಲಿ ಎಂದು ಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡೋಣ. ಶ್ರೀ ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹ ನಿಮ್ಮ ಮನಗಳಲ್ಲಿ ಸದಾ ಇರಲಿ. ಜೈ ಮಹಾಲಕ್ಷ್ಮಿ ತಾಯಿ ಎಂದು ಕಾಮೆಂಟಲ್ಲಿ ನೀವು ಒಂದು ಕಾಮೆಂಟನ್ನು ಹಾಕಿ. ಅದೇ ರೀತಿ ನಿಮ್ಮ ಮನೆಯಲ್ಲೂ ಸಹ ವರಮಹಾಲಕ್ಷ್ಮಿಯ ಪೂಜೆಯ ದಿನ ಈ ಒಂದು ಸಣ್ಣ ಕೆಲಸವನ್ನು ಮಾಡಿ ನಿಮ್ಮ ಮನೆ ಬೆಳಗುತ್ತದೆ, ನಿಮ್ಮ ಮನೆ ಅಭಿವೃದ್ಧಿಯಾಗುತ್ತದೆ, ನಿಮ್ಮ ಕುಟುಂಬದಲ್ಲಿ ಶಾಂತಿ, ಧನ, ಸಂಪತ್ತು, ಸಮೃದ್ಧಿ ಎಲ್ಲವೂ ದೊರಕುತ್ತದೆ. ತಾಯಿಯ ಕೃಪೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಮಾಡಿ ನಿಮ್ಮ ಪರಿಶ್ರಮವನ್ನು ಯಾವತ್ತೂ ನೀವು ನಿಲ್ಲಿಸಬೇಡಿ. ನಿಮಗೆ ಆ ದೇವಿಯ ಕೃಪೆ ಇರಲಿ. ಈ ಕೆಲಸವನ್ನು ಮಾಡಿ ನೋಡಿ. ಏಕೆಂದರೆ ಬಿಳಿ ಸಾಸಿವೆ ಯಾವಾಗಲೂ ನಾವು ಒಳ್ಳೆಯ ಕೆಲಸಕ್ಕಾಗಿಯೇ ಬಳಸುತ್ತೇವೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಈ ದಿನವೂ ಸಹ ಬಿಳಿ ಸಾಸಿವೆಯಿಂದ ನಾವು ಲಕ್ಷ್ಮಿಯನ್ನು ಆರಾಧಿಸಿ ಮಹಾಲಕ್ಷ್ಮಿ ವಿಷ್ಣುವಿನ ಸಮೇತ ಪುರಂದರ ರಾಣಿಯನ್ನು ನಮ್ಮ ಮನೆಯೊಳಗೆ ಬರಮಾಡಿಕೊಳ್ಳೋಣ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ನಾನು ಸದ್ಯದಲ್ಲಿಯೇ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ನಮಸ್ತೆ.